एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार। सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर। कॉन्टैक्ट रहमान डिजिटल स्टूडियो 9008770082, AS डिजिटल 8861636211, मोहम्मद यासीन 7899278700, RMD ऑटो कंसल्टेंट 6362902311 और श्रेयस जे 9110433952 से संपर्क करें। थैंक यू। बीजापुर जिले को तोड़ने की साजिश, अरुण शाहपुर का आरोप। एक प्रेस कॉन्फ्रेंस के जरिए पूर्व MLC अरुण शाहपुर ने कांग्रेस सरकार पर कई आरोप लगाते हुए कहा कि बीजापुर को तोड़ने की बात ना करें, बीजापुर के लोगों में आग लगाने का काम ना करें, जिले को बांटने से पहले सरकार अपना मकसद लोगों को बताए, जैसी और भी कई बातें कही ಅರುಣ್ ಶಾಪುರ್ನೆ। ನೇರವಾಗಿ ಜನರ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡೋ ಮೊದಲು ಈ ಕರ್ನಾಟಕ ಸರ್ಕಾರ ಜಿಲ್ಲಾ ರಚನೆಯ ಕುರಿತು, ಬಿಜಾಪುರ ಜಿಲ್ಲೆ ವಿಭಜನೆ ಕುರಿತು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿ। ನನಗೆಲ್ಲೋ ಏನು ಅನಿಸ್ತಿದೆ ಅಂತ ಹೇಳಿದ್ರೆ, ಈ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಆಡಳಿತಾರೂಢ ಕಾಂಗ್ರೆಸ್ಸಿನ ಶಾಸಕರು ಹತಾಶೆಯಲ್ಲಿದ್ದಾರೆ। ಕೆಲವೊಂದು ಕಡೆ ರೇವಣ ಸಿದ್ದೇಶ್ವರ ನೀರಾವರಿ ಯೋಜನೆಗೆ ಹಣ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಹತಾಶೆ ಇರ್ಬೋದು, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಹತಾಶೆ ಇರ್ಬೋದು। ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಸಲುವಾಗಿ ತಾಲೂಕಾ ದಂಡಾಧಿಕಾರಿಗಳು, ಜಿಲ್ಲಾ ಆಡಳಿತ ಈ ರೀತಿ ನೇರವಾಗಿ ಜನರ ಮಧ್ಯದಲ್ಲಿ ಅನಗತ್ಯ ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ। ನೀವು ಸಿಂದಗಿಯವ್ರ ಹತ್ರ ಹೋಗಿ ಇಂಡಿ ತಾಲೂಕು ಮಾಡ್ತೇವೆ ಅಂತ ಕೇಳೋದು, ಮುದ್ದೇಬೇಳದವ್ರ ಹತ್ರ ಹೋಗಿ ಸಿಂದಗಿ ತಾಲೂಕು ಮಾಡ್ತೀನಿ ಅಂತ ಕೇಳೋದು, ಇದ್ರ ಪರಿಣಾಮಗಳ ಅರಿವು, ಪ್ರಜ್ಞೆ ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆಯಾ? ಯಾವ ಆಧಾರದ ಮೇಲೆ ಇಂಡಿ ತಾಲೂಕನ್ನು ನಾವು ತಾಲೂಕು ಮಾಡಬೇಕು ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಜನರ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತಿದ್ರಿ ನೀವು। ತಪ್ಪು ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬಾರ್ದು, ಎಚ್ಚೆತ್ತುಕೊಳ್ಬೇಕು। 29/12/2023 ಈ ಸಭೆಯನ್ನು ರದ್ದು ಮಾಡಬೇಕು। ಈ ರೀತಿ ಜನರ ಮಧ್ಯದಲ್ಲಿ ಸಭೆ ಮಾಡೋ ಮೊದಲು ಕರ್ನಾಟಕ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿ, ಕರ್ನಾಟಕ ರಾಜ್ಯದಲ್ಲಿ ಹೊಸ ಜಿಲ್ಲೆಗಳ ರಚನೆಯ ಪ್ರಸ್ತಾವನೆ ಇದೆ, ನಾವು ಹಿಂಗೆ ಮಾಡ್ಬೇಕಂತ ಮಾಡೀವಿ ಅಂಥೇಳಿ, ನಾವು ಇಂಡಿ ತಾಲೂಕನ್ನೇ ಜಿಲ್ಲೆ ಮಾಡ್ಬೇಕಂತ ಮಾಡೀವಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂಥೇಳಿ ಸಿಂದಗಿಯಾಗ ಹೋಗಿ ಕೇಳಿದ್ರೆ ಜನರ ಮಧ್ಯದೊಳಗೆ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ। ಅದಕ್ಕೆ ಮೊದಲು ನಿಮ್ಮ ಸರ್ಕಾರದಲ್ಲಿ ಏಕಾಭಿಪ್ರಾಯಕ್ಕೆ ಬನ್ನಿ, ನಿಮ್ಮ ಈ ಜಿಲ್ಲೆಯ ಪಕ್ಷದೊಳಗೆ ಏಕಾಭಿಪ್ರಾಯಕ್ಕೆ ಬನ್ನಿ। ಈಗ ಹೆಂಗಾಗಿರಬೇಕು ಅಂತ ಹೇಳಿದ್ರೆ, ಬಹುತೇಕ 3 ಸಲ ಆರಿಸಿ ಬಂದಾರೆ ಇಂಡಿ ಶಾಸಕರು, 3 ಸಲ ಆರಿಸಿ ಬಂದಾರ, ಅವರಿಗೆ ಮಂತ್ರಿಗಳ ಸ್ಥಾನ ಸಿಗ್ತಾ ಇಲ್ಲ, ರಾಜಕಾರಣದೊಳಗೆ ಸಿಗಬೇಕಾದಂಥ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ। ಹೀಗಾಗಿ ಬಿಜಾಪುರ ಜಿಲ್ಲೆಯೊಳಗೆ ಒನ್ ಮ್ಯಾನ್ ಅಪ್ಮೆನ್ಶಿಪ್ ಅದ ಕಾಂಗ್ರೆಸ್ ಪಕ್ಷದೊಳಗೆ, ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹತಾಶೆಗೆ ಜಿಲ್ಲೆನೇ ಸಪ್ರೇಟ್ ಮಾಡ್ಕೊಂಡು ಹೋದ್ರೆ ಅವಾಗರೇ ನಾವು ರಾಜಕಾರಣ ಮಾಡ್ಬೋದು ಅನ್ನೋಂಥ ಹತಾಶೆಗೆ ತಲುಪ್ಯಾರ ಅಂತ ಭಾವಿಸ್ತೀನಿ। ಈ ರೀತಿ ರಾಜಕೀಯ। तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट।